ನಾಟಕಗಳ ಹತ್ರ ಯಾಕೆ ಒಲವು ಬಂತು? ಹಳ್ಳಿಗಳಲ್ಲಿ ಪೌರಾಣಿಕ ನಾಟಕಗಳನ್ನ ಕಲಿತಿದ್ರಲ್ಲ, ಆ ಕಲಿಯೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುವೆ ನಾನು. ಇಡೀ ಅವರು ಎಷ್ಟೊತ್ತು ಕಲಿತಾರೆ, ಮಧ್ಯರಾತ್ರಿವರೆಗೂ ಅವರು ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿ ನಾನು ರಾತ್ರಿ ಊಟ ಆದಮೇಲೆ ಹೋಗಿ ಅಲ್ಲಿ ಕೂತ್ಕೊಳ್ಳುವೆ. ನಮ್ಮಪ್ಪ ಯಾವುದಕ್ಕೂ ಅಡ್ಡಿ ಮಾಡ್ತಿರಲಿಲ್ಲ. ನನ್ನ ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ರು. ನನ್ನ ಸಂಪೂರ್ಣ ನಾಟಕ ಆಡುವಾಗ ಒಂದು ವಾರ ಮುಂಚೆ ಗೆಜ್ಜೆ ಪೂಜೆ ಅಂತ ಇಡೀ ನಾಟಕನ ಅಭ್ಯಾಸ ಮಾಡೋದು. ಅದಾದ ಒಂದು ವಾರಕ್ಕೆ ಸರಿಯಾಗಿ ಪ್ರಧಾನ ನಾಟಕ. ಅದರಲ್ಲಿ ನಟನೆ ಮಾಡಬೇಕು ಅಂತ, ಬರೀಬೇಕು ಅಂತಲೂ ನನ್ನ ಉದ್ದೇಶ ಮನಸ್ಸಲ್ಲಿ ಇರಲಿಲ್ಲ. ಅದು ನಾನು ಮಿಡ್ಲ್ ಸ್ಕೂಲಲ್ಲಿದ್ದಾಗಲೇ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಒಂದೊಂದು ನಾಟಕ ಆಡೋದು ಅಭ್ಯಾಸ ಇತ್ತು ಅವಾಗ. ಆಗ ಒಂದೊಂದು ಸಣ್ಣ ಪಾತ್ರ ಮಾಡ್ತಿದ್ದೆ ನಾಟಕಗಳಲ್ಲಿ. ಅದು ಬಿಟ್ಟರೆ ನಾಟಕಗಳಲ್ಲಿ ಅಭಿನಯಿಸಿದ ಅನುಭವ ಏನೋ ನನಗಿಲ್ಲ. ಈ ನಾಟಕ ಯಾಕೆ ಬರೆದೆ ಅಂತ ಅಂದರೆ, PUC ಫೇಲ್ ಆದಾಗಲೇ ನಾನು ಕಥೆಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದೆ. ನನ್ನ ಮೊದಲನೇ ಕತೆ ಪಬ್ಲಿಷ್ ಆದದ್ದು 1962ನೇ ಇಸ್ವಿಲಿ. ಅದಕ್ಕಿಂತ ಮುಂಚೆ ಒಂದು 5-6 ವರ್ಷ ಮುಂಚೆಯಿಂದ ಕತೆ ಬರಿತಾ ಇದ್ದೆ. ಪಾಂಡವಪುರದ ಹೈಸ್ಕೂಲಲ್ಲಿ ಬೋರೇಗೌಡ ಅಂತ ಒಬ್ಬರು ಟೀಚರ್ ಇದ್ದರು. BBG ಅಂತ ಕರೀತಿದ್ದು ನಾವೆಲ್ಲ. ಅವರಿಗೆ ನಾಟಕದ ಹುಚ್ಚಿತ್ತು. ನಾಟಕದ ವಿದ್ಯಾರ್ಥಿಗಳು ಮಾಡೋ ನಾಟಕದಲ್ಲೂ ಅವರು ಒಂದು ಪಾತ್ರ ಮಾಡಿಬಿಡ್ತಿದ್ರು ವಿದ್ಯಾರ್ಥಿಗಳ ಜೊತೆಯಲ್ಲಿ. ಹಾಗಾಗಿ ಅವ್ರಿಗೆ ನಾಟಕದ ಹುಚ್ಚಿತ್ತು. ಸರಿ, ಯಾವಾಗಲೂ ಒಂದು ಸಲ ಶಾಲಾ ವಾರ್ಷಿಕೋತ್ಸವಕ್ಕೆ ನಾಟಕ ಆಡಬೇಕಾಯ್ತಲ್ಲ, ಯಾವ ನಾಟಕ ಆಡಬೇಕು ಅಂತ ಚರ್ಚೆಗೆ ಬಂದಾಗ ನಮ್ಮ ಬೋರೇಗೌಡರು ಹೇಳಿದ್ರು, ರಮಣ್ಣ, ನೀನಂಗೂ ಬರೀತಾ ಇದೆಯಲ್ಲ, ಕತೆ ಬರೆಯೋನು ನೀನು, ಒಂದು ನಾಟಕನೇ ಬರೀ, ಈಗ ನೀನು ಬರೆಯೋ ನಾಟಕನೇ ಆಡ್ಬಿಡೋದು ಈ ವರ್ಷ ಅಂತ ಅಂದರು. ಸರಿ, ಹಿಂಗಂದ್ರಲ್ಲ ಅಂಥೇಳಿ ನನಗೆ ಅದು ಹೊಳಿಲಿಲ್ಲ ಪ್ರಾರಂಭದಲ್ಲಿ. ಆಮೇಲೆ ಮೇಷ್ಟ್ರು ಆಯ್ತೇನೋ ಬರದೇನೋ ಅಂತ ಕೇಳೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಸಣ್ಣ ನಾಟಕ, ಒಂದು 20 ನಿಮಿಷದ ನಾಟಕ. ಅದು 60ಕ್ಕೆ ಅರಳೋ ಮರಳೋ ಅಂತ. ತೀರಾ ಹಗುರವಾದ ವಸ್ತು ಅದು, ಅಂಥ ಗಂಭೀರವಾದ ವಸ್ತು ಏನಲ್ಲ. 20 ನಿಮಿಷ ನಾಟಕ ಆಡಬೇಕು, ಒಂದಿಷ್ಟು ನಗಿಸ್ಬೇಕು, ಅಷ್ಟೇ ಉದ್ದೇಶ ಇದ್ದದ್ದು. ಆಗ ಎಷ್ಟು ವಯಸ್ಸು ನಿಮಗೆ? 16-17 ಇರಬೇಕಷ್ಟೇ. ಆಗ ಜನಪದ ಕ್ಷೇತ್ರಕ್ಕೆ ಬಂದ ಮೇಲೆ, ಜನಪದ ಸಾಹಿತ್ಯ ಸಂಗ್ರಹ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವೆಷ್ಟೋ ಕಥೆಗಳು ನನ್ನನ್ನು ಸೆಳೀತಾ ಇದ್ದು, ನಾಟಕ ಮಾಡು ಅಂತ. ಅದರಲ್ಲಿ ಒಂದು ಹಾವಾಗಿ ಹರಿದ ಅಣ್ಣಯ್ಯ ಅಂತ ಒಂದು ಟೈಟ್ಲಿದೆ. ಅದು ತಂಗೆ ತಾವರೆ ಮುಡಿದಳು ಅಂತ ನನಗೊಂದು ಕತೆ ಸಿಕ್ಕಿತ್ತು. ಒಂದೇ ಕತೆ ಬೇರೆ ಬೇರೆ ಪಾಠಾಂತರಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೂಪದಲ್ಲಿ ಸಿಕ್ಕಿತ್ತು. ಆ ಕಥೆನ ನಾಟಕ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಒಂದು ಸಲ. ಅಲ್ಲಿ 2 ಮಕ್ಕಳು ಬರ್ತಾರೆ, ಹಾವನ್ನು ನುಂಗಿಸ್ಬಿಡ್ತಾರೆ. ಆ ಹೆಣ್ಮಗಳು ಹಾವು ಹೊಟ್ಟೆ ಒಳಗೆ ಬೆಳೀತಾ ಆಕೆ ಗರ್ಭಿಣಿ ಥರ ಕಾಣಿಸೋಕ್ಕೆ ಶುರು ಮಾಡ್ತಾಳೆ. ಅದು ಆಮೇಲೆ ಸಂಶಯ ಬರ್ತದೆ, ಹೆಂಗಾಯಿತು ಅಣ್ಣ ತಂಗಿ ಇಬ್ಬರೇ ಇರೋ ಜಾಗದಲ್ಲಿ ತಂಗಿ ಗರ್ಭಿಣಿ ಆಗೋದು ಅಂದ್ರೇನು ಅಂತ. ಈ ಥರದ ಸಮಸ್ಯೆಗಳೆಲ್ಲ ಬರ್ತವೆ. ಆ ವಸ್ತುವನ್ನು ಇಟ್ಕೊಂಡು ಒಂದು ನಾಟಕ ಮಾಡಿದೆ. ಅದರ ಹೆಸರು ಅಡವಿಯಲ್ಲಿ ದೊರೆಯ ಮಕ್ಕಳು ಅಂತ ಆ ನಾಟಕದ ಹೆಸರು. ಅದು ಸುಮಾರು 82ನೇ ಇಸ್ವಿಲಿ ಪಬ್ಲಿಷ್ ಆಯಿತು. ಅದಕ್ಕೆ ಬಹಳ ಒಳ್ಳೊಳ್ಳೆ ವಿಮರ್ಶೆಗಳು ಬಂದು. ತುಂಬ ಸಣ್ಣ ನಾಟಕ ಅದು. ಎಲ್ಲ ಪತ್ರಿಕೆಗಳು, ನಾನು ಸಾಮಾನ್ಯವಾಗಿ ಪುಸ್ತಕ ಬರೆದ್ರೆ ಎಲ್ಲ ಪತ್ರಿಕೆಗಳು ಕಳಿಸ್ತಿದ್ದೆ ವಿಮರ್ಶೆಗೆ. ಈ ಅಡವಿಯಲ್ಲಿ ದೊರೆಯ ಮಕ್ಕಳು ನಾಟಕಕ್ಕೆ ಬಹಳ ಒಳ್ಳೆಯ ವಿಮರ್ಶೆಗಳು ಬಂದವು. ಒಂಥರ ಕುತೂಹಲ ಬರ್ತವೆ, ಮುಂದೆ ಏನು ಅಂತ ಅನ್ನುವ ಕುತೂಹಲವನ್ನು ಉಳಿಸ್ಕೊಂಡೇ ಅದನ್ನ ಬರೆದಿದ್ದರಿಂದ ಅದು ತುಂಬ ಜನಪ್ರಿಯತೆ ಪಡ್ಕೊಂಡಿತ್ತು. ಅದಾದಮೇಲೆ ಫ್ಲೀಟರು ಸಂಗ್ರಹಿಸಿದ 5 ಲಾವಣಿಗಳು ಅಂತ ಅವರು ಇಂಡಿಯನ್ ಆಂಟಿಕ್ವರಿ ಅಂತ ಒಂದು ಸುಮಾರು 63 ಸಂಪುಟಗಳಿವೆ. ಅವರ ರಾಷ್ಟ್ರಮಟ್ಟದ ನಿಯತಕಾಲಿಕ ಅದು. ಅದರಲ್ಲಿ ಜಾನ್ ಫೇತ್ಫುಲ್ ಫ್ಲೀಟ್ ಅಂತ ಅನ್ನೋರು ಲಾವಣಿಗಳನ್ನ ಆಗಾಗ ಪ್ರಕಟಿಸಿದರು. 1985ನೇ ಇಸ್ವಿಯಿಂದ 90ನೇ ಇಸ್ವಿ 6 ವರ್ಷದ ಅವಧಿಯಲ್ಲಿ ಅವರು 5 ಲಾವಣಿಗಳನ್ನ ಪ್ರಕಟ ಮಾಡಿದರು. 5 ಲಾವಣಿಗಳಲ್ಲಿ ಹಲಗಲಿಯ ಬೇಡರು ಅಂತ ಒಂದು ಲಾವಣಿ. ಅದು ಸ್ವಾತಂತ್ರ್ಯ ಹೋರಾಟ ವಸ್ತು. ಅದು 1887ನೇ ಇಸ್ವಿಲಿ ಸಿಪಾಯಿ ದಂಗೆ ಆಗ್ತದೆ. ಆ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರು ಸುಮಾರು ಅರ್ಧಕ್ಕಿಂತ ಹೆಚ್ಚು ಭಾರತ ಬ್ರಿಟಿಷರ ಕೈ ಬಿಟ್ಟೋಗಿತ್ತು. ಆವಾಗ ಅವರು ಹೆದರಿದ್ರು. ಬ್ರಿಟಿಷರು ಆಯುಧ ಎಲ್ಲರ ಕೈಲಿ ಇರ್ತಿತ್ತು, ಜನಗಳ ಕೈಲಿ. ಆದ್ದರಿಂದ ಬ್ರಿಟಿಷರು ಆಯುಧ ಇದ್ದರೆ ತಾನೇ ಇವರು ಪ್ರತಿಭಟನೆ ಮಾಡೋದು, ಈ ಥರ ಮಾಡೋದು
ಹೋರಾಟ ಮಾಡೋದು ಅಂತೇಳಿ ಎಲ್ಲ ಆಯುಧಗಳನ್ನ ವಶಪಡಿಸ್ಕೋಬೇಕು ಅಂತ ಒಂದು ಕಾನೂನು ತಂದರು. ಅದು ಡಿಸಾರ್ಮಮೆಂಟ್ ಆ್ಯಕ್ಟ್ ಅಂತ, ಅಂದರೆ ನಿರಾಯುಧ ಕಾಯ್ದೆ. ಯಾರು ತಮ್ಮಲ್ಲಿ ಆಯುಧಗಳನ್ನ ಇಟ್ಕೋಬಾರ್ದು, ಆಯುಧ ಇರೋರೆಲ್ಲ ಸರ್ಕಾರಕ್ಕೆ ತಂದೊಪ್ಪಿಸ್ಬೇಕು, ಆಯುಧಗಳು ಬೇಕೇ ಬೇಕು ಅನ್ನೋರು ಸರ್ಕಾರಕ್ಕೆ ಇಂತಿಷ್ಟು ಹಣವನ್ನು ಸಲ್ಲಿಸಿ ಅನುಮೋದನೆ ತಗೋಬೇಕಿತ್ತು, ಒಪ್ಪಿಗೆ ತಗೋಬೇಕಿತ್ತು. ಈ ಥರದ್ದೊಂದು ಕಾನೂನು ಮಾಡಿಬಿಟ್ರು. ಸರಿ, ಬೇಡರು ಅವರ ಆಯುಧಗಳ ಮೂಲಕನೇ ಬೇಟೆ ಆಡಿಕೊಂಡು ಜೀವನ ಮಾಡೋ ಜನ, ಅವರ ಆಯುಧಗಳನ್ನೆಲ್ಲ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟು ಬದುಕೋದು ಹೆಂಗೆ ಅವರು? ಮತ್ತು ಸರ್ಕಾರಕ್ಕೆ ಹಣ ತುಂಬಬೇಕಲ್ಲ, ಆ ಹಣ ಎಲ್ಲಿಂದ ತರಬೇಕು? ಈ ಥರದ ಸಮಸ್ಯೆ ಬಂದದ್ರಿಂದ ಆ ಬೇಡರು ಪ್ರತಿಭಟಿಸ್ತಾರೆ, ಅದನ್ನ ದಂಗೆ ಹೇಳ್ತಾರೆ. ಆ ವಸ್ತುವನ್ನು ಇಟ್ಕೊಂಡು ಆ ಹಲಗಲಿ ಬೇಡರು, ಅದು ಆ ವಸ್ತು ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಅದನ್ನು ಇಟ್ಕೊಂಡು ಒಂದು ನಾಟಕ ಮಾಡಿದ್ದೆ. ಅದೇ ಈ ನಾಟಕದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಕಾಲೇಜ್ ಡೇಸಲ್ಲಿ. ಹೌದು ಹೌದು ಹೌದು. ಆಮೇಲೆ ಇದೇ ಹಲಗಲಿಯ ಬೇಡರು ಬೇರೆ ಬೇರೆ ಲೇಖಕರೆಲ್ಲ ಬರೆದಿದ್ದಾರಲ್ಲ. ಹೌದು ಹೌದು. ಅದು ಆ ವಸ್ತು ಇದೆಯಲ್ಲ, ಆ ಕಥಾ ವಸ್ತು, ಅದು ಐತಿಹಾಸಿಕವಾದ್ದು. ಅದು ನಡೆದಿರೋವಂಥ ಘಟನೆ, ಯಾರು ಬೇಕಾದರೂ ಉಪಯೋಗಿಸ್ಬೋದು. ನಾನು ಲಾವಣಿಯನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ನಾಟಕ ಬರೆದಿದ್ದೆ. ಕೆಲವರು ಐತಿಹಾಸಿಕ ಘಟನೆಗಳನ್ನ ಇಟ್ಕೊಂಡು ಮಾಡಿರಬಹುದು. ಆ ಥರ 4 ಜನ ನನಗೆ ಗೊತ್ತಿರೋಂಗೆ ನಾನು ಸೇರಿ 4 ಜನ ಹಲಗಲಿಯ ಬೇಡರು ಅಂತ ನಾಟಕ ಬರೆದವ್ರೆ. ಅಡ್ಡಂಡ ಕಾರ್ಯಪ್ಪನವರು ಈ ರಂಗಾಯಣದ ನಿರ್ದೇಶಕರಾಗಿದ್ದಾಗ ಅವರೇ ಹಲಗಲಿಯ ಬೇಡರು ಅಂತ ಅನ್ನುವ ಹೆಸರಿನಲ್ಲಿ ಒಂದು ನಾಟಕ ಮಾಡಿದರು. ಆಗ ನನ್ನ ಸ್ನೇಹಿತರೊಬ್ಬರು ನನಗೆ ಫೋನ್ ಮಾಡಿ, ನಿಮ್ಮದಲ್ವಾ ನಾಟಕ ಅದು ಅಂದರು. ಇಲ್ಲ ನಂದಲ್ಲ, ಅವರೇ ಬರ್ಕೊಂಡವ್ರೆ ಅಂತ ಹೇಳಿದೆ. ಅದಂಗೆ ನಿಮ್ಮದಲ್ಲಿ ನೀವು ಬರೆದ ಮೇಲೆ ಅವ್ರ ಹೆಸರಲ್ಲಿ ಹೆಂಗೆ ಮಾಡ್ತಾಯಿದ್ದಾರೆ ಅದನ್ನ ಅಂತ ಕೇಳಿದ್ರು. ಇಲ್ಲ ಅದು ವಸ್ತು ಆ ಥರ ಇದೆ, ಆ ವಸ್ತು ತಗೊಂಡು ಯಾರು ಬೇಕಾದ್ರೂ ನಾಟಕ ಮಾಡ್ಕೋಬೋದು. ಈಗ ನೀವು ಜಾನಪದ ಕಥೆಗಳನ್ನು ಕೂಡ ಬರೆದಿದ್ರಿ, ಹಾಗೆ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಕೂಡ ಬರಿತಾ ಇದ್ರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ. ಜನಪದ ಕಥೆಗಳನ್ನೇನು ಬರಿತಾ ಇರಲಿಲ್ಲ, ಅಂಕಣಗಳು ಬರ್ತಿದ್ದದ್ದು ನಿಜ. ಅಂಕಣಗಳ ಜನಪದ ಕಥೆ, ಸಣ್ಣ ಮಕ್ಕಳದೆಲ್ಲ ಕಥೆಗಳೆಲ್ಲ ಬಂದಿದೆಯಲ್ಲ, ಜನಪದ ಕಥೆಗಳೆಲ್ಲ. ಹಾಂ, ನಾನು ಸಂಗ್ರಹ ಮಾಡಿರೋ ಕಥೆಗಳನ್ನೇ ಸರಳವಾಗಿ ಮಕ್ಕಳಿಗೆ ಆಗೋ ಥರ ಸರಳವಾಗಿ ಬರೆದಿದ್ದದು, ಸಂಗ್ರಹ ಮಾಡಿದ್ದೆ ಅನ್ನೋದು. ನನ್ನ ಸ್ವಂತ ಕಥೆಗಳಲ್ಲ, ನಾನು ಸಂಗ್ರಹ ಮಾಡಿದ ಕಥೆಗಳನ್ನೇ ಸರಳವಾಗಿ ಸಂಕ್ಷಿಪ್ತವಾಗಿ ಮಕ್ಕಳಿಗೋಸ್ಕರ ಮಾಡಿದ್ದೆ. ಅದು ಪತ್ರಿಕೆಗಳಿಗೆ ಅಂಕಣ ಬರಿತಾ ಇದ್ರಲ್ಲ. 70ರ ದಶಕದಲ್ಲಿ ಹಿಂದೆ ನನ್ನ ಸ್ನೇಹಿತರೊಬ್ಬರು ರಮೇಶ ಹುಲಿಕೆರೆ ಅಂತೇಳಿ ಮಂಡ್ಯದಲ್ಲಿ ವೀಕ್ಷಕ ಅಂತ ಒಂದು ಪತ್ರಿಕೆ ನಡೆಸ್ತಾಯಿದ್ರು. ಅದಕ್ಕೆ ಏನಾದರೂ ಬರಿ ಅಂತ ಕೇಳ್ತಾನೆ ಇದ್ದರು. ಅಲ್ಲೇ ಒಂದು ಅಂಕಣ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಅದೇ ಮೊದಲು ಅಂಕಣ ಬರೆದದ್ದು ನಾನು. ಅದಕ್ಕೆ ಅಂಕಣಕ್ಕೆ ಏನಾದ್ರು ಒಂದು ಹೆಸರು ಕೊಡಬೇಕಲ್ಲ, ಏನಾದ್ರು ಒಂದು ಹೆಸರು ಕೊಡು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು, ಸಂಪಾದಕರು. ಅದಕ್ಕೆ ನನಗೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಆ್ಯನ್ ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಅಂದರೆ ನಾವು ಕೆಲಸ ಇಲ್ಲದೆ ನಮ್ಮ ಮನಸ್ಸನ್ನು ಸೋಮಾರಿಯಾಗಿಟ್ಟರೆ ಅದು ಏನೇನೋ ಅದು ಡೆವಿಲ್ಸ್ ವರ್ಕ್, ದೆವ್ವದ ಕಾರ್ಯಾಗಾರ ಥರ ಇಲ್ಲದೆಲ್ಲನೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತದೆ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಎಲ್ಲಾದರೂ ಒಂದು ಕಡೆ ತೊಡಗಿಸ್ಕೋಬೇಕು. ಅದು ಆ ಉದ್ದೇಶ ಇಟ್ಕೊಂಡು ಅದಕ್ಕೆ ಆ ಅಂಕಣಕ್ಕೆ ದೆವ್ವದ ಕಾರ್ಯಾಗಾರದಿಂದ ಅಂತ ಹೆಸರು ಕೊಟ್ಟಿದ್ದೆ. ಅದಾದಮೇಲೆ ಸಂಪತ್ತು ಅನ್ನೋರು ಒಂದು ಪತ್ರಿಕೆ ತರ್ತಾಯಿದ್ರು. ಅದರಲ್ಲಿ ಜಾಪಾಳ ಮಾತ್ರೆ ಅಂತ ಒಂದು ಕಾಲಮ್ಮು ಇತ್ತು, ಅದನ್ನು ಬರಿತಾಯಿದ್ದೆ. ಅದಾದಮೇಲೆ ನಾನು ಬಹಳ ಉತ್ಸಾಹದಿಂದ ಬರೆದದ್ದು ಗಾಳಿಗುದ್ದು ಅನ್ನುವ ಅಂಕಣ. ಅದು ಸಂಜೆ ಸಮಾಚಾರ ಅಂತ ಡಾಕ್ಟರ್ ಎಚ್ ಸಿ ವಿಷ್ಣುಮೂರ್ತಿಯವರು ನಡೆಸಿದ್ದಂಥ ಒಂದು ಪತ್ರಿಕೆ. ಅವ್ರ ಸಂಪಾದಕರು. ಆದರೆ ನಿಜವಾದ ಸಂಪಾದಕರಾಗಿದ್ದರು GR ಸತ್ಯಲಿಂಗರಾಜು ಅಂತ. ನೀವೇ ಆಗ ನಿಮ್ಮ ಒಡನಾಟ ಪ್ರಾರಂಭ ಆಯಿತು ಅಂತ ಕಾಣ್ತದೆ. ಆಗ ಅದು ಬರೀತಿದ್ದೆ. ಅಲ್ಲಿ ಅಂಕಣಕ್ಕೆ ಏನಾದರೂ ಒಂದು ಹೆಸರು ಕೊಡಬೇಕಲ್ಲ, ಏನು ಹೆಸರು ಕೊಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲೂ ನನಗೆ ಈ ಒಂದು ಗಾದೆನೇ ನೆರವಿಗೆ ಬಂದದ್ದು. ಗಾಳಿಗುದ್ದಿ ಮೈ ನೋಯಿಸ್ಕೊಟ್ಟಂಗೆ ಅಂತ. ನಾವು ಮಾಡಿದ ಕೆಲಸ ಯಾವುದಾದ್ರು ಒಂದು ವ್ಯರ್ಥ ಆದರೆ ನೋಡಿ, ಸುಮ್ಮನೆ ಗಾಳಿಗುದ್ದು ಮೈ ನೋಯಿಸ್ಕೊಂಡಂಗೆ ಆಗೋಯ್ತು, ಏನೋ ಪ್ರಯೋಜನ ಆಗಲಿಲ್ಲ ಅಂತ ಮಾತಾಡ್ಕೋತೀವಲ್ಲ. ಅದರ ಆಧಾರದ ಮೇಲೆ ಆ ಅಂಕಣಕ್ಕೆ ಗಾಳಿಗುದ್ದು ಅಂತ ಶೀರ್ಷಿಕೆ ಕೊಟ್ಟು ಬರೆದೆ. ಸರ್, ಈಗ ನೀವು ಜಾನಪದಕ್ಕೆ ಸಂಬಂಧಪಟ್ಟಾಗೆ ಜಾನಪದ ನಿಘಂಟುನ ತಂದಿದ್ದೀರಿ, ಮತ್ತು ಪೀಟರ್ಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳೋದು ತಪ್ಪಾಗಲ್ಲ. ಆ ರೀತಿ ಜಾನಪದ ಸಾಹಿತ್ಯವನ್ನು ಇಡಿಯಾಗಿ ಒಂದು ದೊಡ್ಡ ಗ್ರಂಥವಾಗಿ ಕಟ್ಟಿಕೊಟ್ಟಿದ್ದೀರ. ಈ ದೊಡ್ಡ ಸಾಧನೆಗಳು ನಿಮ್ಗೆ ಅನ್ನಿಸ್ತೇ ಇದ್ರೂ
ಜನಪದ ಲೋಕದಲ್ಲಿ ಸಾಹಿತ್ಯ ಲೋಕದಲ್ಲಿರೋರಿಗೆ ಅಂತೆ ಅನಿಸುತ್ತೆ. ಆ ದೊಡ್ಡ ಕಾರ್ಯಗಳನ್ನು ಕೈಗೊಂಡಾಗ ನಿಮ್ಮ ಮನಸ್ಸಿನ ಒಳಗಡೆ ಏನಿತ್ತು? ನನ್ನ ಮನಸ್ಸಲ್ಲಿ ಏನೂ ಇರಲಿಲ್ಲ, ಈಗಲೂ ಏನೂ ಇಲ್ಲ. ನೀವು ಕೇಳ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಏನೋ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನೋ ಭಾವನೆ ಇವತ್ತೂ ಬರಲಿಲ್ಲ ನನಗೆ. ಈಗ ಜನಪದ ಸಂಶೋಧನೆ ನಿಮ್ಮಂಥ ಸಂಶೋಧಕರಿಗೆ ಪ್ಲೀಟರ್ ಅಂಥವ್ರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂಗ್ಲೀಷ್ ಜ್ಞಾನದ ಅರಿವು ಇರಬೇಕಾಗುತ್ತಾ? ಪ್ಲೀಟರು ಕನ್ನಡದಲ್ಲಿ ಸಂಗ್ರಹ ಮಾಡಿದ್ರು, ಅವರೊಬ್ಬರೇ ಸಂಗ್ರಹ ಮಾಡಲಿಲ್ಲ, ಬೇರೆ ಬೇರೆಯವ್ರ ಕೈದಿಂದನೂ ಸಂಗ್ರಹ ಮಾಡಿಸಿದ್ರು. ಅದನ್ನೆಲ್ಲ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಷನ್ ಮತ್ತು ಟ್ರಾನ್ಸ್ಲಿಟ್ರೇಷನ್ ಎರಡನ್ನೂ ಮಾಡ್ತಾಯಿದ್ರು ಅವರು. ಏಕೆಂದರೆ ಕನ್ನಡದಲ್ಲಿ ಏನಿತ್ತೋ ಅದನ್ನೇ ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆಯೋದು. ಹಲಗಲಿ ಅನ್ನೋಕ್ಕೆ HALAGALI. ಈಗ ಬರಹ ಇದೆಯಲ್ಲ ಕಂಪ್ಯೂಟರ್ ಆ ರೀತಿ. ಹೌದು ಆ ರೀತಿ ಆ ಥರ ಅದು. ಮತ್ತು ಟ್ರಾನ್ಸ್ಲೇಷನ್ನು ಈಗ ಸಂಗೊಳ್ಳಿ ರಾಯಣ್ಣನ ದಂಗೆ ಅಂತ ಕನ್ನಡದಲ್ಲಿದ್ದರೆ ಆ ಇಂಗ್ಲೀಷ್ ಅಕ್ಷರದಲ್ಲೂ ಸಂಗೊಳ್ಳಿ ರಾಯಣ್ಣನ ದಂಗೆ ಅಂತಲೇ ಬರೆಯೋದು ಇಂಗ್ಲೀಷ್ ಅಕ್ಷರದಲ್ಲಿ. ಅದರ ಜೊತೆಗೆ ಅದು ಆ ಇಂಗ್ಲೀಷ್ ಅಕ್ಷರದಲ್ಲಿ ಕನ್ನಡ ಬರೆಯೋದೈತಲ್ಲ, ಅದು ಟ್ರಾನ್ಸ್ಲಿಟ್ರೇಷನ್ ಅಂತಾರೆ. ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ದ ಇನ್ಸರ್ಕ್ಷನ್ ಆಫ್ ರಾಯಣ್ಣ ಆಫ್ ಸಂಗೊಳ್ಳಿ ಅಂತ ಇಂಗ್ಲೀಷಲ್ಲಿ ಮಾಡಿದ್ರು. ಅದು ಟ್ರಾನ್ಸ್ಲೇಷನ್. ಸ್ವಾರಸ್ಯ ಏನು ಅಂತಂದರೆ, ಪ್ಲೀಟರು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಇಂಡಿಯನ್ ಆಂಟಿಕ್ವರಿಯ ಸಂಪುಟದಲ್ಲಿ ಹಾಕ್ತಾಯಿದ್ರು. ನಾನು ಇಂಡಿಯನ್ ಆಂಟಿಕ್ವರಿಯಿಂದ ಇಂಗ್ಲೀಷ್ನ ಸಂಗ್ರಹ ಮಾಡಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದು ಒಂಥರ ಜುಗಲ್ ಬಂದಿದ್ದಂಗೆ, ಈ ಕಡೆಯಿಂದನೂ ಆಗಬೇಕು ಆ ಕಡೆಯಿಂದನೂ ಆಗಬೇಕು, ಅದು ಆ ಥರ. ಮೈಸೂರು ದಸರಾ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಈ ಜನಪದ ಕಲಾ ತಂಡಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಇದ್ದೇ ಇರ್ತಿತ್ತು. ಅದ್ರ ಬಗ್ಗೆ ಸ್ವಲ್ಪ ನೆನಪಿಸ್ಕೊಂಡ್ರೆ. ಈ ದಸರಾ ಮೆರವಣಿಗೆ ಇದೆಯಲ್ಲ, ಮೆರವಣಿಗೆ ಪೂರ್ತಿ ಪೊಲೀಸ್ ಕಮಿಷನರ ನೇತೃತ್ವದಲ್ಲಿ ನಡೀತದೆ. ಅದು ಕಲಾವಿದರ ಆಯ್ಕೆ ಮತ್ತು ಪ್ರೊಸೆಷನ್ನಲ್ಲಿ ಅವರು ಮೆರವಣಿಗೆಯಲ್ಲಿ ಬಂದಾಗ ಉತ್ತಮ ತಂಡನ ಆಯ್ಕೆ ಮಾಡುವ ಕೆಲಸ ಅದು ಪೊಲೀಸ್ ಇಲಾಖೆಯಲ್ಲೇ ನಡೀತಿತ್ತು. ಹಿಂದೆ ಒಬ್ಬರು ಪೊಲೀಸ್ ಕಮಿಷನರ್ ಆಗಿದ್ದವರೊಬ್ಬರು ಡಾಕ್ಟರ್ DK ರಾಜೇಂದ್ರ ಅವ್ರಿಗೆ ಗೊತ್ತಿದ್ದಂಥವರು. ಡಾಕ್ಟರ್ DK ರಾಜೇಂದ್ರ ಅವರು ಜಾನಪದದಲ್ಲಿ ತುಂಬ ಕೆಲಸ ಮಾಡಿರುವಂಥದ್ದು, ಬಹಳ ದೊಡ್ಡ ವಿದ್ವಾಂಸರು ಅವರು. ಅವ್ರನ್ನ ಕೇಳಿದ್ರಂತೆ ಅವರು, ಮೆರವಣಿಗೆಯಲ್ಲಿ ಬರೋ ತಂಡಗಳನ್ನ ನೋಡಿ ಉತ್ತಮವಾದ 3 ತಂಡಗಳನ್ನ ಬಹುಮಾನಕ್ಕೆ ಆಯ್ಕೆ ಮಾಡಿಕೊಡ್ಬೇಕು ಅಂತ. ನಿಮ್ಮೊಬ್ಬರ ಕೈಲೇ ಆಗೋದಿಲ್ಲ, ನಿಮಗೆ ಬೇಕಾದರೆ ಇನ್ನೂ ಇಬ್ಬರನ್ನ ನಿಮ್ಮ ಜೊತೆಗೆ ತಗೊಳ್ಳಿ ಅಂತ ಹೇಳಿದ್ರಂತೆ. ಅವರು DK ರಾಜೇಂದ್ರ ಅವರು ಈ ಥರ ಇದೆ, ನೀವು ಬನ್ನಿ ಜೊತೆಗೆ ಅಂತ ನನ್ನ ಕರೆದ್ರು. ಸರಿ, ಪ್ರಾರಂಭದಲ್ಲಿ ನಾನು ಮತ್ತು DK ರಾಜೇಂದ್ರ ಅವರು ಇಬ್ಬರೇ ಮಾಡ್ತಾಯಿದ್ದಿತ್ತು. ಅಂದರೆ ಉತ್ತಮವಾದ ತಂಡಗಳನ್ನ ಆಯ್ಕೆ ಮಾಡಿ ಪಟ್ಟಿಯನ್ನು ಪೊಲೀಸ್ ಕಮಿಷನರ್ಗೆ ತಲುಪಿಸೋದು. ಅವರು ಮಾರನೇ ದಿನ ಪತ್ರಿಕೆಗಳೇ ಅದನ್ನ ಬಿಡುಗಡೆ ಮಾಡೋದು. ಇದು ನಡೀತಾ ಬಂತದ್ದು. ನಾನು ಸುಮಾರು ಈಗ ಎರಡು ವರ್ಷ ಆಯಿತು ಅಂತ ಕಾಣ್ತಿದೆ ಬಿಟ್ಟೆ. ಆಗಲೇ ನನಗೆ ಆರೋಗ್ಯ ಸಮಸ್ಯೆ ಒಂದು, ಆಮೇಲೆ ಅಲ್ಲಿ ಹೋಗಿ ಆ ಪೊಲೀಸ್ ವಾತಾವರಣದಲ್ಲಿ ಕಾಲ ಕಳೆಯೋದು ಇವೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ. ಆದ್ದರಿಂದ ನಾನು ಬಿಟ್ಟೆ. ಅದನ್ನ ಸುಮಾರು 23 ವರ್ಷ ಆ ಕೆಲಸ ಮಾಡಿದೆ. ಸರ್, ಈಗ ನಿಮ್ಮ ಅಭಿಮಾನಿಗಳು ಮತ್ತು ಹಿತೈಷಿಗಳ ಬಳಗ ಸೇರಿ ನಿಮಗೆ ಒಂದು ಅಭಿನಂದನಾ ಗ್ರಂಥವನ್ನು ಅರ್ಪಿಸಿ ನಿಮಗೆ ಗೌರವ ಸಲ್ಲಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ. ಇದು ಇವತ್ತು ನನ್ನೆದಲ್ಲ. ಇದು ಸುಮಾರು 12 ವರ್ಷಗಳ ಹಿಂದೆ ಒಬ್ಬರು ಸ್ನೇಹಿತರು ಹೊರಟಿದ್ರು. ಅದರಲ್ಲಿ ನೀವು ಒಬ್ಬರು, ಸತ್ಯಲಿಂಗರಾಜನವರು ನೀವು ಒಬ್ಬರು. ಆಮೇಲೆ ನೀವು ಆದಮೇಲೆ ಡಾಕ್ಟರ್ ಬೋರೇಗೌಡ ಚಿಕ್ಕಮರಳಿ ಅಂತ ಅವರು ಪ್ರಯತ್ನ ಮಾಡಿದರು. ಆಗಿಂದ ನಾನು ಬೇಡ ಇದು ನನಗೆ ಇಷ್ಟ ಇಲ್ಲ ಅಂತೇಳಿ ಅದನ್ನ 10-11 ವರ್ಷ ತಳ್ಕೊಂಡು ಬಂದಿದ್ದೆ ಬೇಡ ಅಂತೇಳಿ. ಈಗ ಕಳೆದ ವರ್ಷ ನಮ್ಮ ಸ್ನೇಹಿತರು ನಮಗೆ ಬೇಕು, ನಾವು ಮಾಡ್ತೀವಿ ಅಂತ ಹಠ ಮಾಡಿ ಮಾಡ್ತಾವ್ರೆ. ಈ ಸ್ನೇಹಿತರ ಪ್ರೀತಿಗೆ ಸೋಲ್ಲೇಬೇಕಾಯ್ತು. ಈಗ ಅದರಿಂದ ಇದು ನಡೀತಾ ಇದೆ ಅಷ್ಟೇ. ಸರ್, ನಿಮಗೆ ಇಷ್ಟು ವರ್ಷದ ಜಾನಪದ ಕ್ಷೇತ್ರದ ವಿದ್ವಾಂಸರಾಗಿ ನಿಮಗೆ ಅಕಾಡೆಮಿಕಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಸಿಕ್ಕಿದೆ ಅಂತ ಅನಿಸುತ್ತಾ ಅಥವಾ ನೋವಿದೆಯಾ? ಅಕಾಡೆಮಿಕಲ್ಲಿ ಸ್ಥಾನಮಾನಗಳು ನನಗೆ ಏನೂ ಸಿಕ್ಕಲಿಲ್ಲ.
ಸಿಕ್ಕಲಿಲ್ಲ ಅಂತ ನಾನು ಯಾವತ್ತೂ ಯೋಚನೆ ಮಾಡಿ ಚಿಂತೆ ಮಾಡಿದವನಲ್ಲ ಅಥವಾ ದುಃಖ ಮಾಡಿದವನಲ್ಲ. ಯಾಕೆಂತಂದ್ರೆ ನನಗೆ ನನ್ನ ಸ್ವಭಾವ ಎಂಥದ್ದು ಅಂದರೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ಗಾದೆಯ ಮಾತಿನಂತೆ ನಾನು ಬದುಕ್ತಾ ಬಂದವನು. ಅವನು ಅದು ಬೇಕು ಇದೇ ಬೇಕು ಈ ಥರದ ಬಯಕೆಗಳು ಯಾವುದೂ ಇರಲಿಲ್ಲ. ಆದ್ದರಿಂದ ನನ್ನ ಜೊತೆಯಲ್ಲಿ ಸೇರಿದವರು ನನ್ನ ಜೂನಿಯರ್ಸು ಮೇಲ್ಮೇಲಕ್ಕೆ ಹೋದರು ಹುದ್ದೆಯಲ್ಲಿ. ಆದರೆ ನಾನು ಎಲ್ಲಿದ್ದನೋ, ನಾನು ಕೆಲಸಕ್ಕೆ ಸೇರಿದಾಗ ಎಲ್ಲಿದ್ದನೋ, ನಿವೃತ್ತನಾದಾಗಲೂ ಅಲ್ಲೇ ಇದ್ದೆ ನಾನು. ಇದಕ್ಕೆ ನಿಮ್ಮ ಹಿಂಜರಿಕೆಯ ಸ್ವಭಾವ ಕಾರಣನ ಅಥವಾ ರಾಜಕೀಯ ಗೊತ್ತಿದ್ದರೂ ರಾಜಕೀಯ ಮಾಡದೇ ಇರೋದು ಕಾರಣನ? ನನ್ನ ಹಿಂಜರಿಕೆ ಇಲ್ಲ, ಎರಡೂ ಅಲ್ಲ. ನನ್ನ ಹಿಂಜರಿಕೆ ಸ್ವಭಾವ ಅಂತೂ ಅಲ್ಲ. ಯಾಕೆಂದರೆ ನಾನು ಪ್ರಯತ್ನ ಪಟ್ಟರೆ ತಾನೇ ಅದು ಮುಂದಕ್ಕೆ ಹೋಗೋದು. ಪ್ರಯತ್ನನೇ ಪಡೆದೆ ಸುಮ್ಮನೆ ಹೇಳೋದು ನೀವು ಸುಮ್ಮನೆ ಕೂತ್ಕೊಳ್ಳೋದನ್ನೇ ನೀವು ಹಿಂಜರಿಕೆ ಅನ್ನೋದಾದರೆ ಅದನ್ನು ಹಿಂಜರಿಕೆ ಅಂತ ಒಪ್ಕೋಬೋದು. ಮತ್ತು ಈ ನನ್ನ ಅರ್ಹತೆಗೆ ಸಾಕು, ಯಾವ ಹುದ್ದೆ ಇಲ್ಲದಿದ್ರೂ ಪರವಾಗಿಲ್ಲ. ರಾಜಕೀಯದ ಸಂಪರ್ಕಗಳು ಬರಲೇ ಇಲ್ವಾ ನಿಮಗೆ? ಇಲ್ಲ, ರಾಜಕೀಯ ಸಂಪರ್ಕ ಖಂಡಿತ ಬರಲಿಲ್ಲ. ಪುಟ್ಟಣ್ಣಯ್ಯನವರು ಒಂದೇ ಊರಿನವರು, ಬಾಲ್ಯ ಸ್ನೇಹಿತರು. ಇಷ್ಟಾದರೂ ನನಗೆ ಅವ್ರ ಪರವಾಗಿ ನಾನು ಯಾವತ್ತೂ ಕ್ಯಾನ್ವಾಸ್ ಮಾಡೋಕ್ಕೂ ಹೋಗಲಿಲ್ಲ. ಒಟ್ಟಾರೆ ನನಗೆ ರಾಜಕೀಯ ಬರಲಿಲ್ಲ, ಅರ್ಥ ಆಗಲಿಲ್ಲ. ಇವತ್ತಿಗೂ ಅರ್ಥ ಆಗೋದಿಲ್ಲ ರಾಜಕೀಯ. ನಿಮ್ಮ ಹೆಸರನ್ನೇ ಹೇಳಿ ರಾಜಕಾರಣಿ ಹತ್ರ ಅಥವಾ ಯಾವುದೋ ಪ್ರಿನ್ಸಿಪಲ್ ಹತ್ರ ಸೀಟ್ ತಗೊಂಡಿದ್ರು ಕಾಲೇಜಲ್ಲಿ ಅಂತೆಲ್ಲ ಇತ್ತು. ಇಲ್ಲಿ ರಾಜಕಾರಣಿಗಳು ರಾಜಕೀಯ ಏನೂ ಇಲ್ಲ. ಇಲ್ಲಿ ನಮ್ಮೂರನ್ನೇ ಒಂದಿಬ್ಬರು ಹುಡುಗರು ಒಂದು ಸಲ ಬಂದರು. ಅಲ್ಲಿ ಅವ್ರಿಗೆ ಯುವರಾಜ ಕಾಲೇಜಲ್ಲಿ ಸೀಟ್ ಬೇಕಾಗಿತ್ತು. ಪ್ರಿನ್ಸಿಪಾಲ್ ಆಗಿದ್ದವರು ನನಗೆ ಗೊತ್ತಿದ್ದವರು, ಹಿರಿಯರು, ಪ್ರೊಫೆಸರ್ KM ವೀರಪ್ಪ ಅಂತ ನಮ್ಮ ಹಲಗಲಿ ಬೇಡ್ರ ನಾಟಕದಲ್ಲಿ ಒಂದು ಪಾತ್ರನೂ ಮಾಡಿದ್ರು. ಅವರು ತುಂಬ ಹಾಸ್ಯ ಸ್ವಭಾವ, ತುಂಬ ಸರಳವಾದ ವ್ಯಕ್ತಿ ಅವರು ವೀರಪ್ಪನವರು. ಇವನು ನನಗಿಂತ ಕೆಳಗಿಲ್ಲ ಸ್ಥಾನದವನು ಅಥವಾ ಇವನು ಮೇಲಿನ ಸ್ಥಾನದವನು ಆ ಭಾವನೆಗಳೇ ಇರಲಿಲ್ಲ. ಎಲ್ಲರ ಜೊತೆಲೂ ಸ್ನೇಹಿತರಾಗೇ ಇರ್ತಿದ್ರು, ಚಿಕ್ಕವ್ರ ಜೊತೆಲೂ ಅಂಥವರು. ಅವರ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ ಆಗಿತ್ತು. ಸರ್, ಅವರು ಯುವರಾಜ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅಲ್ಲಿ ಒಂದು ಸೀಟ್ ಬೇಕು ಕಣ, ನೀನು ಸೀಟ್ ಕೊಡಿಸು ಅಂತ ನಮ್ಮೂರು ಹುಡುಗರಿಬ್ಬರು ಬಂದರು. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ನಾನು ಯಾರೋ ಒಬ್ಬರಿಗೆ ಹೇಳ್ಬಿಟ್ಟಿದ್ದೆ, ಅವ್ರಿಗೆ KM ವೀರಪ್ಪನವ್ರಿಗೆ, ಸರ್ ಹಿಂಗೆ ನಮ್ಮ ಸ್ನೇಹಿತರ ಕಡೆಯವರು ಒಂದು ಸೀಟ್ ಕೊಡಿ ಸರ್ ಅಂತ ಕೇಳ್ಕೊಂಡಿದ್ದೆ. ಸೀಟ್ ಕೊಟ್ಟಿದ್ದರು. ಆಮೇಲೆ ನಮ್ಮೂರು ಹುಡುಗರು ಬಂದರು. ಸರಿ, ಅವ್ರಿಗೆ ಹೇಳಿದೆ, ಅಪ್ಪ ನನ್ನ ಮಾತನ್ನ ನಾನು ಕೇಳಿ ಸೀಟ್ ಕೊಟ್ಟವ್ರೆ ಒಬ್ಬರಿಗೆ, ಹಿಂಗೆ ನನ್ನಂಗೆ ಎಷ್ಟು ಜನ ಇದ್ದಾರೋ ಏನೋ ರೆಕಮೆಂಡ್ ಮಾಡೋರು, ಇನ್ನೂ ಒಂದು ಸೀಟ್ ಕೊಡಿ ಅಂತ ನನ್ನ ಕೈಲಿ ಕೇಳೋಕ್ಕಾಗೋದಿಲ್ಲ, ಅದನ್ನು ನೀವು ಬೇರೆ ಇನ್ನಾರು ಕರ್ಕೊಂಡೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಸರಿ, ಹುಡುಗರು ಹೋದರು. ಆಮೇಲೆ ಸಿಗಲಿಲ್ಲ ನನಗೆ. ಎಷ್ಟೋ ದಿನ ಆದಮೇಲೆ ಊರಿಗೆ ಹೋದಾಗ ಊರಲ್ಲಿ ಸಿಕ್ಕಿದ್ರು. ಅವಾಗ ಕೇಳಿದೆ, ಏನಾಯ್ತು ನಿಮ್ಮ ಸೀಟ್ಗೂ ಕೊಡಿಸಿ ಅಂತ ಬಂದಿದ್ರಲ್ಲ, ಏನಾಯ್ತರಪ್ಪ ಅದು ಅಂತಾನೆ. ಅವತ್ತೇ ಸಿಕ್ತು ಕಣ ಸೀಟು ಅಂದರು. ಹೆಂಗೆ ಸಿಕ್ತು, ಯಾರನ್ನ ಕರ್ಕೊಂಡೋಗಿರಿ ಅಂತ. ಯಾರನ್ನೂ ಕರ್ಕೊಂಡೋಗಿಲ್ಲ ಕಣ, ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ಹಿಂಗೆ ಕ್ಯಾತ್ನಳ್ಳಿ ರಾಮಣ್ಣವ್ರು ಕಳಿಸಿದ್ರು ಅಂತ ಹೇಳ್ದು, ಸೀಟ್ ಕೊಟ್ಟರು ಅಂತ ಅಂದಿದ್ರು. ಅಲ್ಲಿ ರಾಜಕೀಯ ಏನಿಲ್ಲ. ಸಿನಿಮಾಗಳಲ್ಲಿ ಜನಪದ ಹಾಡುಗಳನ್ನು ಸಿನಿಮಾ ಟ್ಯೂನ್ನಲ್ಲಿ ಬಳಸ್ಕೊಂಡು ಮಾಡುವಂಥದ್ದು ನಡೀತಾ ಇದೆ. ಇದರಿಂದ ಒಳ್ಳೆಯದಾಗುತ್ತಾ ಅಥವಾ ಕೆಡುಕಾಗುತ್ತಾ? ಜನಪದ ದಾಟಿಗಳನ್ನು ಸಿನಿಮಾದವರು ಉಪಯೋಗಿಸ್ಕೊಳ್ಳೋದ್ರಿಂದ ಜಾನಪದಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ಜಾನಪದಕ್ಕೆ ಋಣಿಯಾಗಿರಬೇಕು. ಅದು ಆ ಭಾವನೆಯೂ ಕಂಡುಬರೋದಿಲ್ಲ. ಆಗ ಸ್ವಲ್ಪ ಬೇಜಾರಾಗ್ತದೆ. ಜನಪದ ಮುಂದೆ ಏನಾಗುತ್ತೆ, ಏನಾಗಬೇಕು ಅಂತ ನಿಮ್ಮ ಅನಿಸಿಕೆ ಸರ್? ಮುಂದೆ ಯಾವ್ಯಾವ ರೂಪದಲ್ಲಿ ಉಳಿದಿರ್ತದೆ ಅನ್ನುವ ಕಲ್ಪನೆ ಕಷ್ಟ. ಅದು ಹೇಳೋಕ್ಕಾಗೋದಿಲ್ಲ ಯಾವ ರೂಪದಲ್ಲಿ ಉಳಿದಿರ್ತದೆ ಅಂತ. ಒಟ್ಟಿನಲ್ಲಿ ಈ ಜಾನಪದ ಅಂತ ಅನ್ನೋ ಒಂದು ವಿಷಯವನ್ನು ಪದವಿ ತರಗತಿಗಳಲ್ಲಿ ಅಳವಡಿಸಿದ್ರೆ ಈಗ ಏನಿದೆ, ಈಗೇನು ಉಳಿದಿದೆ ನಮ್ಮಲ್ಲಿ, ಅದನ್ನು ಉಳಿಸ್ಕೊಂಡು ಹೋಗೋದೇ ಹೊರತು ಬೆಳೆಸೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸರ್, ಕೊನೆಯ ಪ್ರಶ್ನೆ, ನೀವು ಈ ಜನಪದ ಸಂಶೋಧನೆಗೆ ಕಾಲಿಟ್ಟ ಸಂದರ್ಭದಲ್ಲಿ ಇದ್ದಂತಹ ಜಾನಪದ ಶುದ್ಧತೆ ಈಗ ನೀವು ನಿವೃತ್ತರಾಗಿ ಜನಪದದಲ್ಲೇ ತೊಡಗಿಕೊಂಡಿರುವ ಈ ಸಂದರ್ಭದಲ್ಲಿ ಅದೇ ಜಾನಪದ ಶುದ್ಧತೆ ಉಳ್ಕೊಂಡಿದೆಯಾ? ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಅದು ಉಳ್ಕೊಂಡಿಲ್ಲ, ಸಾಧ್ಯವೂ ಇಲ್ಲ. ಅದು ಸಾಧ್ಯವೂ ಇಲ್ಲ. ಈ ಪ್ರಭಾವಗಳು, ಬೇರೆ ಬೇರೆ ಪ್ರಭಾವಗಳು ಬಂದಂಗೆಲ್ಲ ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಏನು ಮಾಡೋಕ್ಕಾಗೋದಿಲ್ಲ.
ಜಾನಪದ ಸಾಹಿತ್ಯ ವಾಣಿಜ್ಯೀಕರಣ ಆಗೋದು? ವಾಣಿಜ್ಯೀಕರಣ ಈಗಾಗಲೇ ಒಬ್ಬರು ಮಾಡ್ಕೊಂಡಿದ್ರು ಹಿಂದೆ, ಅವರಿಲ್ಲ ಈಗ. ಯಾಕೆಂದರೆ ಸಂಗ್ರಹಗಳನ್ನ ಹಚ್ಚಾಕ್ಸೋದು, ಅದನ್ನ ಮಾರಾಟ ಮಾಡಿಸೋದು, ಅದರಿಂದ ದುಡ್ಡು ಹಣ ಸಂಪಾದನೆ ಮಾಡೋದು, ಆ ಕೆಲಸ ಎಲ್ಲ ನಡೀತಾನೆ ಬಂದಿವೆ. ಸುಮಾರು ಯಾವಾಗಿಂದ 1950-60 ಸುಮಾರು 60 ವರ್ಷಗಳಿಂದ ಆ ಕೆಲಸ ನಡೀತಾನೆ ಇದೆ. ಯಾಕೆಂದರೆ ನಾವು ಸಂಗ್ರಹ ಮಾಡೋದನ್ನು ಹಚ್ಚಾಕಿಸದೇ ಇದ್ದರೆ ಅದು ಇನ್ನೊಬ್ಬರಿಗೆ ತಲುಪೋದಿಲ್ಲ. ನಾನು ಆ ರೀತಿ ಪ್ರಕಟಣೆ ವಿಚಾರದಲ್ಲಿ ವಾಣಿಜ್ಯೀಕರಣ ಹೇಳಲಿಲ್ಲ. ಆ ಜಾನಪದ ಪದ್ಯಗಳನ್ನು ಅಥವಾ ಹಾಡುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡುವಂಥದ್ದು, ಸಿನಿಮಾಗಳಲ್ಲಿ ಆಡುವಂಥದ್ದು, ಆ ವಾಣಿಜ್ಯೀಕರಣದ ಬಗ್ಗೆ ನಾನು ಹೇಳಿದ್ದೆ. ಅದು ಒಂದೇ ಅರ್ಥದಲ್ಲಿ ತಪ್ಪು. ಅದು ಮೂಲ ಎಲ್ಲಿಂದ ಬಂತು ಅಂತ ಹೇಳಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ಅಲ್ಲಿ ತಪ್ಪೇನು ಕಾಣೋದಿಲ್ಲ. ಈಗ ಎಷ್ಟೋ ಬರಹಗಾರರು ಜನಪದ ದಾಟಿಯಲ್ಲೇ ಸಾಹಿತ್ಯ ಬರೆದ್ಬಿಟ್ಟು ಅದು ಜನಪದ ಅಂತಾರೆ. ಹೌದು, ಅದು ಅದೇ ಇತ್ತೀಚಿನ ಟ್ರೆಂಡ್ ಏನಲ್ಲ, ಅದು ಬಹಳ ಹಿಂದೆಯಿಂದ ನಡ್ಕೊಂಬಂದಿದೆ. ಯಾಕೆಂದರೆ ಸುಮಾರು 1980-90ರ ದಶಕಗಳಲ್ಲಿ ಈ ಕೆಲಸ ಮಾಡಿರೋದು ನನಗೆ ಗೊತ್ತು. ಯಾಕೆಂದರೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಭಾಗದ ಪ್ರಕಟಣೆಗಳು ಬರ್ತಾಯಿದ್ದು. ಆಗ ಜನಪದ ಸಾಹಿತ್ಯ, ಸಂಗ್ರಹಿತ ಸಾಹಿತ್ಯ ಮಾತ್ರ ಪ್ರಕಟ ಮಾಡೋ ಉದ್ದೇಶ ಇತ್ತು ಅವಾಗ. ಆಗ ಒಬ್ಬರು ಬಹಳ ಪ್ರಸಿದ್ಧವಾದ ವಿದ್ವಾಂಸರು, ಅವರ ಹೆಸರು ಹೇಳೋದಿಲ್ಲ ನಾನು, ಅವರು ಕಥನ ಗೀತೆಗಳ ಒಂದು ಸಂಕಲನನ ಕನ್ನಡ ಅಧ್ಯಯನ ಸಂಸ್ಥೆಗೆ ಕಳಿಸಿದ್ರು ಪ್ರಕಟಣೆಗೆ ಅಂತ. ಅಲ್ಲಿ ಜಾನಪದ ವಿಭಾಗದಲ್ಲಿ ಇದ್ದವರು ನಾನು ಮತ್ತು TS ರಾಜಪ್ಪ ಸಹಾಯಕರಾಗಿದ್ದವರು, ಸಂಶೋಧನಾ ಸಹಾಯಕರಾಗಿ. ಪ್ರಕಟಣೆಗೆ ಅಂತ ಯಾವುದೇ ಜಾನಪದದ ಗ್ರಂಥ ಬಂದರೂ ನಮ್ಮ ನಿರ್ದೇಶಕರು ನಮ್ಮ ಕಡೆಗೆ ಕೊಟ್ಬಿಡ್ತಿದ್ರು ಅದನ್ನ. ಅದು ಪ್ರಕಟಣೆಗೆ ಅರ್ಹವೋ ಅಲ್ಲವೋ, ಅದು ಯಾವುದು ಅರ್ಹ ಅಲ್ಲ, ಅದನ್ನು ನಾವು ತೀರ್ಮಾನ ಮಾಡಬೇಕಿತ್ತು. ಸರಿ, ಒಬ್ಬರು ವಿದ್ವಾಂಸರು ಕಳಿಸಿದ್ರು, ಬಹಳ ದೊಡ್ಡ ವಿದ್ವಾಂಸರು ಅವರು ಕಳಿಸಿದ್ರು. ಅದು ಕಥನ ಗೀತೆಗಳ ಸಂಕಲನ. ಸರಿ ಆಯಿತು, ನಾವು ಏನೇನು ತಿದ್ದುಪಡಿಗಳು ಮಾಡಬೇಕು ಎಲ್ಲ ಮಾಡಿ ಪ್ರಕಟಣೆಗೆ ಅಣಿ ಮಾಡಿ ಕೊಟ್ಟು ಡೈರೆಕ್ಟ್ರಿಗೆ ಅವರು ಅಚ್ಚು ಮಾಡಿಸಿದ್ರು. ಸರಿ, ಒಂದು 20 ವರ್ಷ ಕಳೆಯೋಷ್ಟರಲ್ಲಿ ಅದೇ ವಿದ್ವಾಂಸರಿಂದ ಒಂದು ಕಥೆಗಳ ಸಂಗ್ರಹ ಒಂದು ಬಂತು ಪ್ರಕಟಣೆಗೆ ಅಂತ. ಸರಿ, ನಮ್ಮ ನಿರ್ದೇಶಕರು ಆಗ ಹಾಮನಾಯಕರಿದ್ದವರು ನಮ್ಮ ಕಡೆ ಕಳಿಸಿದ್ರು. ಅದನ್ನು ನೋಡಿದ್ರೆ ಕಳೆದ ವರ್ಷ ಲಾವಣಿ ರೂಪದಲ್ಲಿ ಪ್ರಕಟ ಆಗಿದ್ದಂಥವನ್ನೇ ಈಗ ಗದ್ಯದ ರೂಪದಲ್ಲಿ ಬರೆದು ಕಳಿಸೋರು ಅವರು. ಈ ಥರದ ಕಳ್ತನಗಳು ನಡೀತಾನೆ ಇರ್ತವೆ. ಆಮೇಲೆ ಬೆಳಗಾಂ ಜಿಲ್ಲೆಯ ಒಬ್ಬರು ವಿದ್ವಾಂಸರು ಇಂಥ ವಿಷಯಗಳು ಹೇಳುವಾಗ ಹೆಸರುಗಳನ್ನ ಹೇಳಬಾರ್ದು, ಅವ್ರು ಯಾರೂ ಇಲ್ಲ ಈಗ. ಅವರೇ ಬರೆದು ಜಾನಪದ ಅಂತ ಹಚ್ಚಾಕಿಸ್ಬಿಡ್ತಿದ್ರು, ಅವರೇ ಬರೆದು. ಆಮೇಲೆ ಲಾವಣಿಗಳು ಈಗ ಉದಾಹರಣೆಗೆ ಒಂದೇ ವಿಷಯವನ್ನುಳ್ಳ ಅನೇಕ ಲಾವಣಿಗಳು ಪ್ರಕಟ ಆಗಿರ್ತವೆ ಬೇರೆ ಬೇರೆ ಕಡೆ. ಈಗ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸುಮಾರು 6 ನನಗೆ ಗೊತ್ತಿರೋ ಪ್ರಕಾರ 6 ಲಾವಣಿಗಳು ಸಿಗ್ತವೆ ಸಂಗೊಳ್ಳಿ ರಾಯಣ್ಣನ ಕುರಿತು. ಮೊದಲನೇ ಲಾವಣಿ ಯಾವುದು ಅಂದರೆ 1885ನೇ ಇಸ್ವಿಯಲ್ಲಿ ಪ್ರಕಟ ಆದಂಥ ಫ್ಲೀಟ್ರ್ ಸಂಗ್ರಹಿಸಿದ ಲಾವಣಿ, ದ ಇನ್ಸರ್ಕ್ಷನ್ ಆಫ್ ರಾಯಣ್ಣ ಆಫ್ ಸಂಗೊಳ್ಳಿ ಅಂತ, ಸಂಗೊಳ್ಳಿ ರಾಯಣ್ಣನ ದಂಗೆ ಅಂತ. ಅದು ರಾಯಣ್ಣನನ್ನು ಕುರಿತ ಮೊದಲನೇ ಲಾವಣಿ. ಅದಾದಮೇಲೆ ಆ ಮನುಷ್ಯ ಎಲ್ಲೆಲ್ಲಿ ಸಂಗ್ರಹ ಮಾಡಿದ್ನೋ ಏನೋ 6 ಲಾವಣಿಗಳನ್ನ ಸಂಗ್ರಹ ಮಾಡಿ ಲಾವಣಿ ಸಾಹಿತ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಪುಸ್ತಕ ಬಂತು. ಅದಕ್ಕೆ ಡಾಕ್ಟರ್ PK ರಾಜಶೇಖರ್ ಅವರಿಗೆ ಒಂದು ವಿಮರ್ಶೆ ಬರೆದು, ಲೇಖನ ಬರೆದು ಆ ವಿದ್ವಾಂಸ ಎಂಥ ದೊಡ್ಡ ಕಳ್ಳ ಅನ್ನೋದನ್ನ ಸಮರ್ಥಿಸಿದ್ರು. ಆ ಥರದವೆಲ್ಲ ನಡೀತವೆ, ಏನು ಮಾಡೋಕ್ಕಾಗೋದಿಲ್ಲ. ಕೊನೆಯದಾಗಿ ನಿಮ್ಮ ಮಾತು. ಜಾನಪದವನ್ನು ಉಳಿಸಬೇಕು. ಯಾಕೆಂದರೆ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋ ಅಷ್ಟೊತ್ತಿಗಾಗಲೇ ನಿರುದ್ಯೋಗ ಸಮಸ್ಯೆ ಇತ್ತು. ಸ್ಥಾಪನೆ ಆದಾಗಲೂ ಇತ್ತು, ಈಗಲೂ ಇದೆ. ಜಾನಪದವನ್ನು ಯಾರು ಅಭ್ಯಾಸ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ, ಅವ್ರು ಯಾರು ನಿರುದ್ಯೋಗಿಗಳಾಗಿ ಉಳ್ಕೋಬಾರ್ದು ಅನ್ನೋದು ನನ್ನ ಮಾತು.